ಮಾತಾಡಲಿ, ಗಿವ್ ಒಪಿನಿಯನ್. ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಡಿಸಿಷನ್ ಏನ್ ಮಾಡ್ಬೇಕು ಹೇಳಿ. ಸರ್ಕಾರ ಮಾತಾಡಿ. ಆಯ್ತು, ಗೌರ್ಮೆಂಟ್ ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ. ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಮೊನ್ನೆ ಅಧ್ಯಕ್ಷರೇ ಚರ್ಚೆನೆ ಮಾಡಬಾರ್ದು. ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರಲಿಲ್ಲ. ಅವ್ರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ ಬಿಜೆಪಿ MLA ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ನಮಗೆ ಶಿಕ್ಷೆ ಸರ್ಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಮ್ಗೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡಿದ್ದೀನಿ ಸಾಬ್. ಎಷ್ಟು ಜನ ತಗೊಂಡ್ರು ಸರ್ ಗೋದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ನಮ್ಮ ಗೋಪ್ರೇಮದ ಬಗ್ಗೆ ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಏನ್ ಹೇಳ್ತಾರೆ ಅವರು? ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ, ಬಿಜೆಪಿ ಅವರು ಹೊರಟ್ರೆ ಅದನ್ನ ಕೊಲ್ಲಿಕ್ಕೆ ಆ ಬಿಲ್ ಅನ್ನ ಇದು ಮಾಡಿದ್ದಾರೆ ಅವರು ಹೇಳ್ತಾರೆ. ಮಾತಾಡಿ. ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ಪ್ಲೀಸ್. ಆಯ್ತು, ನೀವೆಷ್ಟು ತಗೊಂಡ್ರಿ? ನೀವೆಷ್ಟು ಅಧ್ಯಕ್ಷರೇ ನೀವು ತಗೊಂಡ್ರಿ? ಯಾಕೆ ನೀವು ಮಾತಾಡ್ಸಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಟೈಮ್ನಲ್ಲಿ ಸರ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಾನು 28 ಕೋಟಿ ಎಕ್ಸ್ಪೋರ್ಟ್ ಮಾಡ್ತಕ್ಕ 28 ಕೋಟಿ ಜಮಾ ಮಾಡಿ ಡಿಬಿಟಿ ಮುಖಾಂತರ ಎಲ್ಲಾ ಗೋಶಾಲೆಗೆ ಕಳಿಸಿದೀನಿ. ಆಮೇಲೆ ಪ್ರಿಯಾಂಕಾ ಅವರು ಅದನ್ನೆಲ್ಲ ಕೇಳಿ ಆಗ್ತದೆ. ಈಗ ಈ ಸರ್ ತಾವು ಏನೋ ಬಂದ್ ಮಾಡಿಬಿಟ್ಟಿರಿ. ಯಾರ್ಯಾರು ಕೊಟ್ಟರೆ ಹೇಳ್ತೀನಿ. 28 ಕೋಟಿ ಜಮಾ ಮಾಡಿದ್ವಿ. 28 ಕೋಟಿ ಎಷ್ಟು? ಇವತ್ತು ನಯಾ ಪೈಸಾ ಇಲ್ಲ. ದತ್ತು ತಗೊಂಡ್ರಿ ಹೇಳಿ. ಇವತ್ತು ನಯಾ ಪೈಸಾ ಇಲ್ಲ. ಅಲ್ಲ ಈಗ ಮತ್ತೆ ಚರ್ಚೆ ಮಾತಾಡಲಿ. ಆಯ್ತು ಪ್ರಿಯಾಂಕ್, ಯಾಕೆ ಅನ್ನಿಸುತ್ತಿದ್ದಲ್ಲ ಮಾತಾಡಿ. ಅದನ್ನು ಮಾತಾಡಿ. ಆಯ್ತು ಮಾತಾಡ್ಲಿ. ಮಾತಾಡ್ಲಿ. ಪ್ರಭು ಚವ್ಹಾಣ್ ನೀವು ದತ್ತು ಯೋಜನೆಯಲ್ಲಿ ಎಷ್ಟು ಮಾತಾಡಿ. ನೀವು ಮಾತಾಡಿ. ಪ್ರಭುಜ ಕೂತ್ಕೊಳ್ಳಿ. ಯಾಕೆ ಅನ್ನಿಸುತ್ತೆ ಮಾತಾಡ್ತೀರಿ ನೀವು? ಮಾತಾಡಿ. ಸರ್ಕಾರಿ ಯೋಜನೆಯಲ್ಲಿ ಮಾತಾಡ್ಲಿ. ಏನು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಸುಮ್ಮನೆ ಬೇಕು. ಕೆಲಸ ನೀವು ಮತ್ತೆ ಕೂತ್ಕೊಳ್ಳಿ, ಮತ್ತೆ ಉತ್ತರ ಕೊಡ್ತಾರೆ. ಆಯ್ತು, ಚರ್ಚೆ ಮಾಡೋಲ್ಲ. ನೀವು ಮಾತಾಡಿ. ನಮ್ಮ ಜಿಲ್ಲೆ ನೀವು ಮಾತಾಡಿ. ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಸರ್ಕಾರ ಅಲ್ಲ. ನೀವು ಮಾತಾಡಿ. ಹೆಂಗ್ ಎಕ್ಸ್ಪೋಸ್ ಆಗಿದ್ದಾರೆ? ನೀವು ಮಾತಾಡಿ. ಬಸವಂತಪ್ಪ ಕೂತ್ಕೊಳ್ಳಿ. ಇವರು ಹಿಂದೂ